ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ನು ಮುಂದೆ ನಾನು ಪ್ರತಿ ಬುಧವಾರ ಪಾಡ್ಕಾಸ್ಟ್ನ ಶೇರ್ ಮಾಡ್ಕೋತೀನಿ. ನಂದು ಇನ್ನೊಂದು ಪಾಡ್ಕಾಸ್ಟ್ ಇದೆ, ಅದು ಇಂಗ್ಲೀಷ್ದು. ಅದರ ಹೆಸರು ನಳಿನೀಸ್ ವಾಯ್ಸ್ ಅಂತ. ನೀವು ಅದನ್ನು ಕೂಡ ಕೇಳಬಹುದು. ಹೋದ ವಾರ ನಾನು ಹೇಳಿದ ಹಾಗೆ ನಾನು ಪಾಸಿಟಿವಿಟಿ ಬೆಳೆಸ್ಕೊಳ್ಳೋದಕ್ಕೆ ಸುಲಭ ಉಪಾಯ ಅಂತ ಹೇಳಿದ್ರೆ ದಿನ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಬೋದು. ಅಂದರೆ ಎಷ್ಟು ಸಲ ಬೇಕಾದರೂ ಹೇಳ್ಬೋದು, 3 ಸಲ ಹೇಳ್ಬೋದು, 5 ಸಲ ಹೇಳ್ಬೋದು. ಯಾವಾಗ ಅನಿಸುತ್ತೋ ಆವಾಗ ನೀವು ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಂಡ್ರೆ ನಮ್ಮ ಪಾಸಿಟಿವಿಟಿ ಇದೆಯಲ್ಲ, ಮೋಟಿವೇಶನ್ನು, ಸ್ಫೂರ್ತಿ ತನ್ನಂತಾನೇ ಬರುತ್ತೆ. ಸೊ ಕೆಲವು ಉದಾಹರಣೆಗಳನ್ನು ಲಾಸ್ಟ್ ವೀಕು ಕೂಡ ಹೇಳಿದ್ದೆ, ಹೋದ ವಾರ ಕೂಡ ಹೇಳಿದ್ದೆ. ಈ ವಾರನೂ ಕೂಡ ಒಂದು 3-4 ಉದಾಹರಣೆ ಹೇಳ್ತೀನಿ. ಈ ಅಫರ್ಮೇಷನ್ಸ್ ನಿಮಗೆ ಯಶಸ್ಸು ಸಿಗಲಿಕ್ಕೆ ಹೇಳ್ಕೋಬಹುದು. ಮೊದಲನೇದಾಗಿ, ಯಶಸ್ಸು ನನ್ನ ಸುತ್ತಮುತ್ತಲೂ ಇದೆ. ಎರಡನೇದು, ನಾನು ಯಶಸ್ಸಿನ ಚುಂಬಕ ಅಂತ ಹೇಳಿದ್ರೆ ನಾನು ಸಕ್ಸಸ್ನ ಮ್ಯಾಗ್ನೆಟ್. ಮೂರನೇದು, ನನಗೆ ತುಂಬ ಒಳ್ಳೆಯ ಅವಕಾಶಗಳು ಬರ್ತಾ ಇರುತ್ತೆ, ಹಾಗೆ ಬರ್ತಾ ಇದೆ ಕೂಡ. ನಾಲ್ಕನೇದು, ಈ ದಿನ ನನಗೆ ತುಂಬ ಒಳ್ಳೆ ಐಡಿಯಾಸ್ ಬರುತ್ತೆ, ಹೀಗೆ ಒಳ್ಳೆ ಐಡಿಯಾಸ್ ಬರ್ತಾ ಇದೆ. ಸೊ ಹೀಗೆ ನಾನು ಕೆಲವೊಂದು ಉದಾಹರಣೆಗಳನ್ನು ಹೇಳಿದೆ. ನೀವು ಕೂಡ ನಿಮಗೆ ಯಾವುದು ನಿಮಗೆ ಈಸಿ ಆಗುತ್ತೋ, ಸುಲಭವಾಗಿ ನಿಮಗೆ ರಿಲೇಟ್ ಮಾಡ್ಕೊಳ್ಳೋದು, ರೆಸೊನೇಟ್ ಮಾಡ್ಕೊಳ್ಳೋ ಅಫರ್ಮೇಷನ್ಸ್ನ ನೀವು ಕೂಡ ಮಾಡ್ಕೋಬಹುದು. ಹೀಗೇ ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಹೇಳಿದರೆ, ಸ್ಫೂರ್ತಿಯಿಂದ ಇರಬೇಕು, ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದರೆ, ಮಲಗುವ ಮುನ್ನ ನಾವು ಗ್ರ್ಯಾಟಿಟ್ಯೂಡ್ ಅಂತ ಹೇಳಿದ್ರೆ ಇಡೀ ದಿನ ಏನು ಚೆನ್ನಾಗಾಗಿದೆ ಅಂತ, ಅದನ್ನು ಏನಾಗಿದೆ, ಏನು ಒಳ್ಳೇದು ನಡೀತಾ ಇದೆ ನಮ್ಮ ಲೈಫ್ನಲ್ಲಿ, ಏನು ನಡೀತಾ ಇದೆ ಅದನ್ನು ನೆನೆಸ್ಕೊಂಡ್ರೆ ಕೂಡ ಹಾಗೆ ಕೂಡ ನಮ್ಮದು ಪಾಸಿಟಿವಿಟಿ ಬೆಳೆಸ್ಕೋಬೋದು. ಯೂಶ್ವಲಿ ಮೆಜಾರಿಟಿ ಜನ ಹೇಗೆ ಅಂತ ಹೇಳಿದ್ರೆ, ನಮಗೆ ಏನಿಲ್ಲ, ರಾತ್ರಿ ಮಲಗುವ ಮುಂಚೆನೂ ಕೂಡ ನನಗೆ ಏನೇನಿಲ್ಲ, ಅದನ್ನು ಹೇಗೆ ಇದು ಮಾಡಬೇಕು ಅಂತ ಯೋಚನೆ ಮಾಡಿ ಮಲಗೋದೇ ಜಾಸ್ತಿ. ಅದ್ರ ಬದಲು ನಮಗೆ ಆ್ಯಕ್ಚುಲಾಗಿ ನಮಗೆ ಏನಿದೆ, ನಮ್ಮ ಕೈಯಲ್ಲಿ ಏನಿದೆ ಅದನ್ನು ನಾವು ಅದ್ರ ಕಡೆ ಗಮನ ಕೊಟ್ಟರೆ ನಮಗೆ ತುಂಬ ಒಳ್ಳೆಯ ಎನರ್ಜಿ ಸಿಕ್ಕುತ್ತೆ, ಪಾಸಿಟಿವಿಟಿ ಸಿಕ್ಕುತ್ತೆ. ಒಂದು ಮಾತಿದೆ, ನಾವೆಲ್ಲಿ ಫೋಕಸ್ ಮಾಡ್ತೀವಿ ಅಲ್ಲಿ ನಮ್ಮ ಎನರ್ಜಿ ಹೋಗುತ್ತೆ ಅಂತ ಹೇಳಿದ್ರೆ, ಫೋಕಸ್ ಅಂತ ಹೇಳಿದ್ರೆ ನಾವು ಎಲ್ಲಿ, ಈಗ ಸಪೋಸ್ ನನಗೆ ಏನಿಲ್ಲ ಅನ್ನೋದ್ರ ಕಡೆ ನಾನು ಫೋಕಸ್ ಮಾಡಿದ್ರೆ ಆ ಎನರ್ಜಿ ಕೂಡ ನಾನು ಇಲ್ಲ ಅಂದ್ಬಿಟ್ಟು ನೆಗೆಟಿವ್ ಆಗುತ್ತೆ, ನಕಾರಾತ್ಮಕ ಕಡೆ ಹೋಗುತ್ತೆ. ಅದ್ರ ಬದಲು ನನ್ನಲ್ಲಿ ಏನಿದೆ, ನನ್ನ ಹತ್ರ ಏನಿದೆ ಅನ್ನೋದ್ರ ಕಡೆ ನಾನು ಗಮನ ಕೊಟ್ಟರೆ, ಅಂದರೆ ಗಮನ ಕೊಟ್ಟರೆ ನನಗೆ ಪಾಸಿಟಿವಿಟಿ ಸಕಾರಾತ್ಮಕವಾಗಿ ನನ್ನ ಮನಸ್ಸೆಲ್ಲ ಚೆನ್ನಾಗಾಗುತ್ತೆ. ಹಾಗೆ ಅದಕ್ಕೆ ಇನ್ನೊಂದು ಉಪಾಯ, ಈಗ ನಾನು ಹೇಳಿದ್ನಲ್ಲ ಅಫರ್ಮೇಷನ್ಸ್ ಒಂದು ಉಪಾಯ. ಇನ್ನೊಂದು ಉಪಾಯ ಏನು ಹೇಳಿದ್ರೆ ಗ್ರ್ಯಾಟಿಟ್ಯೂಡ್. ಅಂದರೆ ನಾವು ನಮ್ಮಲ್ಲಿ ಇರೋದನ್ನು ಅದಕ್ಕೆ ಬೆಲೆ ಕೊಟ್ಬಿಟ್ಟು ಕೃತಜ್ಞತೆ ವ್ಯಕ್ತಪಡಿಸ್ಕೊಂಡು, ಹೌದು ನನ್ನಲ್ಲಿ ಇಲ್ಲ ಇದೆ, ಕೆಲವೊಂದು ಇಲ್ಲ, ಹೌದು ಪರವಾಗಿಲ್ಲ, ಆದರೆ ನನ್ನಲ್ಲಿ ಏನಿದೆ ಫಸ್ಟ್ ಅದ್ರ ಕಡೆ ಗಮನ ಕೊಡೋಣ, ಅದಕ್ಕೆ ಬೆಲೆ ಕೊಡೋಣ, ಅದನ್ನು ಇನ್ನೂ ಚೆನ್ನಾಗಿ ಹೇಗೆ ಅದನ್ನು ಮಾಡೋಣ ಅಂತ ಅದ್ರ ಕಡೆ ನಾವು ಗಮನ ಕೊಡಬೇಕು. ಅದನ್ನು ನಾವು ಪ್ರತಿದಿನ ಮಲಗೋ ಮುನ್ನ ಮಾಡ್ಬೋದು. ತುಂಬ ಸುಲಭವಾಗಿ ಒಂದು ಸಿಂಪಲ್ಲಾಗಿ ಏನು ಮಾಡೋದು ಅಂದರೆ, ಇಡೀ ದಿನ ನಮಗೆ ಏನು ಚೆನ್ನಾಗಾಗಿದೆ ಅದನ್ನು ನೆನೆಸ್ಕೋಬೇಕು. ನಮಗೆ ತುಂಬ ಚೆನ್ನಾಗಿ ಅನಿಸೋದು ಗಳಿಗೆ ಯಾವುದು, ಹಾಗೆ ನೆನೆಸ್ಕೊಂಡ್ರೆ ಆಟೋಮೆಟಿಕಲಿ ನಮಗೆ ಇನ್ಸ್ಪಿರೇಷನ್ ಸಿಕ್ಕುತ್ತೆ, ಸ್ಫೂರ್ತಿ ಸಿಕ್ಕುತ್ತೆ, ಮೋಟಿವೇಟ್ ಆಗ್ತೀವಿ, ಹಾಗೆ ನಮಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಸಕಾರಾತ್ಮಕ ಯೋಚನೆ ಬರುತ್ತೆ. ಹಾಗೆ ಕೂಡ ನಾವು ಚೆನ್ನಾಗಿರುವ ಅಥವಾ ನಮಗೆ ಮೆಚ್ಚುಗೆ ಆದ ಫೇವ್ರೆಟ್ ಮೂಮೆಂಟ್ನ ನಾವು ನೆನೆಸ್ಕೋಬೇಕು. ಇಡೀ ದಿನದ ಡೀಟೇಲ್ ಆಗಿ ಅದನ್ನು ಯಾವ್ದು ಫೇವ್ರೆಟ್ ಮೂಮೆಂಟು, ನಿಮಗೆ ಯಾವ್ದು ತುಂಬ ಚೆನ್ನಾಗಾಗಿದೆ ಆ ಇಡೀ ದಿನದಲ್ಲಿ ಅದನ್ನು ನೆನೆಸ್ಕೊಂಡು ಅದನ್ನು ಡೀಟೇಲಾಗಿ ಬರೆದ್ರೆ ತುಂಬ ಒಳ್ಳೆಯದು. ಇನ್ನೂ ಡೀಟೇಲ್ಸ್ ಆಗಿ ಬರೆಯೋದು ಏನಂತ ಹೇಳಿದ್ರೆ, ಆ ಫೇವ್ರೆಟ್ ಮೂಮೆಂಟ್ ನೆನೆಸ್ಕೊಳ್ಳಿ, ಆ ದಿನದಲ್ಲಿ ಯಾವ್ದು ಫೇವ್ರೆಟ್ ಮೂಮೆಂಟ್ ಅದ್ರ ಬಗ್ಗೆ ಬರೆಯೋದು. ಆಮೇಲೆ ಅದು ನನಗೆ ಯಾಕೆ ಇಷ್ಟ ಆಯಿತು, ಯಾಕೆ ನನಗಿದು ಫೇವ್ರೆಟ್ ಮೂಮೆಂಟ್ ಅದ್ರ ಬಗ್ಗೆ ಬರೆಯೋದು, ಯಾಕೆ ಅನ್ನೋದ್ರ ಬಗ್ಗೆ ಬರೆಯೋದು. ಹಾಗೆ ಅದನ್ನು ನೆನೆಸ್ಕೊಂಡ್ರೆ ನನಗೆ ಹೇಗೆ ಅನಿಸುತ್ತೆ, ಯಾವ ಭಾವನೆಗಳು ಬರುತ್ತೆ, ಏನೇನು ಫೀಲಿಂಗ್ಸ್ ಆಗುತ್ತೆ, ನನಗೆ ಖುಷಿ ಆಗುತ್ತೆ, ಉತ್ಸಾಹ, ತೃಪ್ತಿ. ಸೊ ಇದೆಲ್ಲ ಭಾವನೆಗಳು ನನ್ನ ಮನಸ್ಸಲ್ಲಿ ಬರುತ್ತೆ. ಹೀಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ ಬರೀರಿ. ಪ್ರತಿಯೊಂದು ಎಷ್ಟು ಜಾಸ್ತಿಯಾಗಿ ಒಂದು 5 ಲೈನು 6 ಲೈನು ಇಲ್ಲ 10 ಲೈನ್ ಬರೆದ್ರು ಎಷ್ಟು ಜಾಸ್ತಿ ಬರೀತಿರೋ ಅಷ್ಟು ಡೀಟೇಲಾಗಿ ನಿಮಗೆ ಇನ್ನೂ ಚೆನ್ನಾಗಿ ಒಳಗಡೆ ಎಲ್ಲ ಅದ್ರ ಒಳಗೆ ನಿಮಗೆ ಗಮನ ಜಾಸ್ತಿ ಹೋಗುತ್ತೆ. ತುಂಬ ಮೈನ್ಯೂಟ್ ಡೀಟೇಲ್ಸ್, ಸಣ್ಣ ವಿಷಯಗಳನ್ನು ನೀವು ಡೀಟೇಲಾಗಿ ಬರೆದ್ರಷ್ಟು ನಿಮಗೆ ಒಂದು ತೃಪ್ತಿ ಸಿಕ್ಕುತ್ತೆ, ಸಮಾಧಾನ ಸಿಗುತ್ತೆ. ಹೌದು, ನನಗೆ ಇಡೀ ದಿನದಲ್ಲಿ ಇದೊಂದು ಮೊಮೆಂಟ್ ಇದೆಯಲ್ಲ, ಇದು ಇತ್ತು, ನನಗೆ ಮರ್ತೇ ಹೋಯಿತು, ನನಗೆ ನೆನಪಿಟ್ಕೊಳ್ಳಲ್ಲ. ಯೂಶ್ವಲಿ ನೋಡಿ, ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವೇ ಪರ್ಪಸ್ಫುಲಿ ಇಂಟೆನ್ಷನಲ್ಲಿ ನೀವು ನೆನೆಸ್ಕೋಬೇಕು ಅಂತ ನೆನೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಅದು ನೆನಪಿಗೆ ಬರೋದಿಲ್ಲ.
ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪಾಸಿಟಿವಿಟಿ ಅಂತೂ ಬಂದೇ ಬರುತ್ತೆ. ಹಾಗೆ ನಾವು ಈ ದಿನ ನಮ್ಮ ದಿನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಈ ಗಳಿಗೆ ಬಗ್ಗೆ ನಾವು ಯೋಚನೆ ಮಾಡಿ ಅದಕ್ಕೆ ಹೇಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ, ಪ್ರಾಮುಖ್ಯತೆ ಕೊಡ್ತೀವೋ, ಹಾಗೆಯೇ ನಾವು ಇಡೀ ದಿನಕ್ಕೂ ಪ್ರಾಮುಖ್ಯತೆ ಕೊಡ್ತೀವಿ. ಆಟೋಮೆಟಿಕ್ಕಾಗಿ ನಮಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಹಾಗೆಯೇ ನಮ್ಮ ಇಡೀ ದಿನಕ್ಕೂ ಪ್ರಾಮುಖ್ಯತೆ ಕೊಟ್ಬಿಟ್ಟು ಮಲಗುವ ಮುನ್ನ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಒಳ್ಳೆಯ ಸಕಾರಾತ್ಮಕ ಶಕ್ತಿ ಇರುತ್ತೆ. ಅದರಿಂದ ನಾವೇ ನಾಳೆ ಬೆಳಿಗ್ಗೆ ಏನಾಗುತ್ತೆ, ನಾಳೆ ಬೆಳಿಗ್ಗೆ ಹೇಳೋದಕ್ಕೆ ನಮಗೊಂದು ಸ್ಫೂರ್ತಿ ಸಿಕ್ಕುತ್ತೆ. ನಾಳೆನೂ ಎದುರು ನೋಡ್ತೀವಿ. ಸೊ ಇವತ್ತು ಈ ಮೂಮೆಂಟ್ ಇದು ಚೆನ್ನಾಗಿತ್ತು, ನಾಳೆ ಇನ್ಯಾವುದು ಒಳ್ಳೆ ಗಳಿಗೆ ಬರ್ಬೋದು ನನಗೆ ಅಂತ ಒಳ್ಳೆ ಇದರಿಂದ ನೀವು ಒಳ್ಳೆ ಮೂಡಲ್ಲಿ ಮಲಗಿ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಕೂಡ ಒಳ್ಳೆ ಮೂಡಲ್ಲಿ ಎದ್ದೇಳ್ತೀರ. ಸೊ ಇದು ಒಂದು ರೀತಿ ನೀವು ಪಾಸಿಟಿವಿಟಿ ಬೆಳೆಸ್ಕೊಳ್ಳೋದು. ಹಾಗೆ ಇನ್ನೊಂದು ವಿಧ ಅಂತ ಹೇಳಿದ್ರೆ ಅದನ್ನು ತುಂಬ ಸಿಂಪಲ್ಲಾಗೇ ಇರುತ್ತೆ. ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡೋದು. ಅಂದರೆ ಪರ್ಸನಲ್ ಡೆವಲಪ್ಮೆಂಟ್, ಸೆಲ್ಫ್ ಡೆವಲಪ್ಮೆಂಟ್ ಅಂದರೆ ನಮ್ಮಲ್ಲಿ ಏನು ಸ್ಟ್ರೆಂತ್ಸ್ ಇದೆ, ಏನೇನಿದೆ, ಏನೇನು ನಾವು ಗಳಿಸಬಹುದು. ನಾವು ಈಗ ನನಗೇನು ಒಂದು ಗೋಲ್ ಇರುತ್ತೆ, ನಾನು ಏನೋ ಮಾಡಬೇಕು ಅಂತ ಇರ್ತೀನಿ, ಅದನ್ನು ಮಾಡಲಿಕ್ಕೆ ನನಗೆ ಏನೇನು ಬೇಕು, ಸೊ ಅದನ್ನೆಲ್ಲ ನಾವು ಸ್ಕಿಲ್ಸ್ ಡೆವಲಪ್ಮೆಂಟು ಅಥವಾ ಏನಿದೆ, ಸೊ ಅದನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನಾವು ಏನು ಸೆಲ್ಫ್ ಅಂತೇಳಿದ್ರೆ ನಮ್ಮಲ್ಲಿ ನಾವು ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ತಿಳ್ಕೊಂಡು ನಮ್ಮಲ್ಲಿ ಏನಿದೆ ಏನಿಲ್ಲ ಅಂತೆಲ್ಲ ತಿಳ್ಕೊಂಡು ಸೊ ನಮಗೇನು ಬೇಕು ಜೀವನದಲ್ಲಿ ನಾನು ಸಾಧನೆ ಮಾಡಲಿಕ್ಕೆ ಏನು ಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟು ಬೆಳೆಸ್ಕೊಳ್ಳೋದು. ಸೊ ಅದು ಪರ್ಸನಲ್ ಡೆವಲಪ್ಮೆಂಟ್. ಸೊ ಅದ್ರ ಕಡೆ ಕೂಡ ಗಮನ ಕೊಡಬೇಕು. ಸೊ ನಮಗೇನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದ್ರಿಂದ ನಮಗೆ ಉಪಯೋಗ ಆಗುತ್ತೆ. ಸೊ ನನಗೆ ಇದು ಏನೋ ಒಂದು ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ನೀವೇನು ನಾಚಿಕೆ ಪಡೋದು ಬೇಡ. ಅವಮಾನ ಏನಾಗಲ್ಲ, ಅಪಮಾನ ಏನಾಗಲ್ಲ. ನನಗೆ ಇದು ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ಖಂಡಿತ ಅಪಮಾನ ಏನೂ ಆಗಲ್ಲ. ಅದು ತುಂಬ ಒಳ್ಳೆಯ ವಿಷಯನೇ. ಏಕೆಂದರೆ ನಮ್ಗೆ ಗೊತ್ತಿಲ್ಲ ಅಂತ ಒಪ್ಕೊಂಡ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಅಂದರೆ ಇದು ಗೊತ್ತಿಲ್ಲ ಅಂದರೆ ನಾನು ಇದನ್ನು ಕಲ್ತ್ಕೋಬೇಕು ಅಂತ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ, ಅವಕಾಶನ ಕ್ರಿಯೇಟ್ ಮಾಡಿಕೊಂಡು ನಾವು ಹಾಗೆ ಇನ್ನೊಂದು ಹೊಸದನ್ನು ನಮ್ಗೆ ಗೊತ್ತಿಲ್ಲದಿರೋದನ್ನ ಕಲೀಲಿಕ್ಕೆ ಹೋಗ್ತೀವಿ. ಹಾಗಾಗಿ ನಾವು ನಮ್ಗೆ ಗೊತ್ತಿಲ್ಲ ಅನ್ನೋದನ್ನು ಒಪ್ಕೊಂಡು ಅದನ್ನು ನಿರಾಕರಣೆ ಮಾಡೋದು ಬೇಡ. ನೀವು ಅಕ್ಸೆಪ್ಟ್ ಮಾಡಿ. ಯಾವುದರ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಖಂಡಿತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಅವಕಾಶ ಸಿಕ್ಕುತ್ತೆ, ಅದನ್ನು ತಿಳ್ಕೊಬಹುದು. ಹಾಗೆ ಮತ್ತು ಪಾಸಿಟಿವಿಟಿ ಬೆಳೆಸ್ಕೊಳ್ಬೇಕಾದ್ರೆ ನಾವು ಪುಸ್ತಕಗಳನ್ನ ಓದಬಹುದು. ಯಾವಾಗ ಅನಾದಿ ಕಾಲದಿಂದಲೂ ಪುಸ್ತಕ ಓದೋದು ತುಂಬ ಒಳ್ಳೆಯದು ಅಂತಾರೆ. ಅಂದರೆ ಪುಸ್ತಕ ಓದೋದು ಏನಂದರೆ ಪ್ರಪಂಚ ಸುತ್ತಾಡಿ ಬಂದಂಗೆ ಅಂತ ಹೇಳ್ತಾರೆ. ಸೊ ಮನೆಯಲ್ಲೇ ಕೂತ್ಕೊಂಡು ನಾವು ಒಂದು ಚೇರ್ ಮೇಲೆ ಕೂತ್ಕೊಂಡು ಪುಸ್ತಕ ಬುಕ್ ಓದ್ತಾ ಇದ್ದರೆ ನಾವು ಇಡೀ ಆ ಬುಕ್ನಲ್ಲಿ ಯಾರು ಲೇಖಕ ಏನು ಬರ್ತಾನೋ ಅವನ ಪ್ರಪಂಚ ನಮ್ಮನ್ನ ಹೇಗೆ ತೋರಿಸ್ತಾನೋ ಆ ಥರ ನಮ್ಮ ಕಲ್ಪನೆಯಲ್ಲಿ ನಾವು ಎಲ್ಲನೂ ನೋಡ್ಕೊಂಡು ಬರ್ತೀವಿ. ಹಾಗೆ ನಾವು ಪಾಸಿಟಿವಿಟಿ ಕೂಡ ಬೆಳೆಸ್ಕೋಬೋದು. ಸೊ ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಸ್ ಸುಮಾರು ಸಿಗುತ್ತೆ, ಸೆಲ್ಫ್ ಹೆಲ್ಪ್ ಬುಕ್ಸ್ ಸುಮಾರು ಸಿಕ್ಕತ್ತೆ. ಈಗ ಇಂಗ್ಲೀಷ್ನಲ್ಲಿಂದ ಹಿಡಿದು ಯಾವ ಲ್ಯಾಂಗ್ವೇಜಸ್ಸಲ್ಲಿ ಇದೆಯೋ ಅದನ್ನೆಲ್ಲನೂ ಈಗ ಕನ್ನಡದಲ್ಲೂ ಕೂಡ ಅನುವಾದ ಮಾಡಿದ್ದಾರೆ. ಅದನ್ನು ನೀವು ಯಾವುದಾದ್ರು ಒಂದು ಪುಸ್ತಕ ಆರಿಸ್ಕೊಳ್ಳಿ. ಅದು ಈಗ 200 ಪೇಜ್ ಇದೆ ಅಂದರೆ ಒಂದೇ ದಿನ 200 ಪೇಜ್ ಓದಬೇಕು ಅಂತಿಲ್ಲ. ದಿನ ಒಂದು 5ರಿಂದ 10 ಪೇಜ್ ಓದ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿ ಅಂದ್ಕೊಳ್ಳಿ. ನೀವು ದಿನ ನಾನು ಅಟ್ಲೀಸ್ಟ್ ಯಾವಾಗಲಾರು ಒಂದು ಟೈಮ್ ಮಾಡಿಕೊಂಡು 5 ನಿಮಿಷನಾರು ನಾನು ಓದ್ತೀನಿ ಅಂತ ಅಂದ್ಕೊಂಡು ದಿನ ಅದು 5 ಪೇಜ್ ಓದ್ತಾ ಇದ್ದರೆ ನಿಮ್ಗೆ ಅದರಿಂದನೂ ನಿಮಗೆ ಸ್ಫೂರ್ತಿ ಸಿಕ್ಕುತ್ತೆ, ಮೋಟಿವೇಶನ್ ಸಿಕ್ಕುತ್ತೆ. ನಿಮಗೆ ಹಾರ್ಡ್ ಬುಕ್ ಆ ಥರನೇ ಬುಕ್ಕೇ ಬೇಕು ಅಂತ ಅಲ್ಲ, ನಿಮಗೀಗ ಆಡಿಯೋ ಬುಕ್ಸು ಸಿಕ್ಕುತ್ತೆ ಫ್ರೀಯಾಗಿ. ಆಡಿಯೋ ಬುಕ್ಸ್ ಅಂತ ಹೇಳಿದ್ರೆ ಅದನ್ನು ಯಾರಾದರೂ ಬೇರೆ ಅವ್ರ ವಾಯ್ಸಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ಅದನ್ನು ನಾವು ಕೇಳಿಸ್ಕೋಬಹುದು. ದಿನ ನೀವು 5ರಿಂದ 10 ನಿಮಿಷ ಯಾವುದಾದ್ರೂ ಒಂದನ್ನು ಕೇಳಿಸ್ಕೋಬೋದು. ಆಡಿಯೋ ಬುಕ್ಸ್ ಮೂಲಕ ಫ್ರೀ ಬುಕ್ಸ್ ಸಿಕ್ಕುತ್ತೆ. ಇಲ್ಲಾಂದರೆ ಇ ಬುಕ್ಸ್ ಅಂದರೆ ಡಿಜಿಟಲ್ಲಾಗಿ ನೀವು ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ಓದೋ ಥರ ಇ ಬುಕ್ಸ್ ಕೂಡ ಸಿಕ್ಕುತ್ತೆ. ಕೆಲವೊಂದು ಫ್ರೀ ಡೌನ್ಲೋಡ್ ಇರುತ್ತೆ, ಡೌನ್ಲೋಡ್ ಮಾಡ್ಬೋದು. ನಾರ್ಮಲಿ ತುಂಬಾ ಜಾಸ್ತಿ ಇವುಗಳು ಇಂಟರ್ನೆಟ್ಟಲ್ಲಿ ಫ್ರೀ ಡೌನ್ಲೋಡ್ಸ್ ಕೂಡ ಸಿಕ್ಕುತ್ತೆ. ಇಲ್ಲಾಂದರೆ ನೀವು ಕಿಂಡಲ್ ಅಂತ ಹೇಳಿ ಅದು ಇ ಬುಕ್ ರೀಡರ್ ಅಂತಾರೆ, ಅದನ್ನು ತೊಗೋಬೇಕು ಅಂತಿಲ್ಲ, ಕೊಂಡ್ಕೋಬೇಕು ಅಂತಲೂ ಇಲ್ಲ. ನೀವು ಇದು ಕಿಂಡಲ್ ಆ್ಯಪ್ ಸಿಕ್ಕುತ್ತೆ. ಅದನ್ನು ನೀವು ನಿಮ್ಮ ಫೋನ್ನಲ್ಲಿ ಅಥವಾ ಲ್ಯಾಪ್ಟಾಪು ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಇ ಬುಕ್ಸ್ ನಿಮಗೆ ಇನ್ಸ್ಪೈರ್ ಆಗೋಂಥ ಮೋಟಿವೇಶನ್ ಸಿಗೋದು, ಸ್ಫೂರ್ತಿ ಸಿಕ್ಕುವಂಥದ್ದು ಬುಕ್ಸ್ನ ಆರಿಸ್ಕೊಂಡು ಈ ಬುಕ್ನ ಕೂಡ ದಿನ ಒಂದು 5 ಪೇಜ್ ಓದ್ಬೋದು. ಹೀಗೆ ನೀವು ಮನಸ್ಸು ಮಾಡಿದರೆ ನಾನಾ ವಿಧಗಳಲ್ಲಿ ಸಕಾರಾತ್ಮಕ ಶಕ್ತಿಯನ್ನು, ಪಾಸಿಟಿವಿಟಿನ ಬೆಳೆಸ್ಕೋಬೋದು. ಸೊ ನಾನು ಮುಂದೆ ಯಾವಾಗಲಾದ್ರು ಒಂದು ಸಂಚಿಕೆಯಲ್ಲಿ ಈ ಥರ ಒಂದು ಯಾವುದಾದ್ರೂ ಸುಮಾರು ಬುಕ್ಸ್ ಇವೆ, ಈ ಥರ ಪಾಸಿಟಿವಿಟಿ ಬೆಳೆಸೋವಂಥ ಬುಕ್ಸ್ ಯಾವುದಾದ್ರೂ ಒಂದಿಷ್ಟು ಓದಿರೋದನ್ನು ನಾನು ನಿಮಗೆ ಖಂಡಿತ ಓದಿ ಹೇಳ್ತೀನಿ. ಒಂದೆರಡು ಪೇಜಸ್ ಓದಾರ ಹೇಳ್ತೀನಿ, ಇಲ್ಲ ನಾನು ಓದಿರೋದನ್ನು ತಿಳ್ಕೊಂಡಿರೋದನ್ನ ನಿಮ್ಮಲ್ಲಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ಇದರಿಂದ ಏನಾಗುತ್ತೆ, ನಮಗೆ ಬುಕ್ಸ್ ಓದೋದ್ರಿಂದನೂ ನಮಗೆ ಚೆನ್ನಾಗಿ ಪಾಸಿಟಿವಿಟಿ ಬೆಳೆಸ್ಕೋಬೋದು. ಹಾಗೆ ಮೋಟಿವೇಶ್ನಲ್ ಟಾಕ್ಸ್ ಕೆಲವರ ನೀವು ಫಾಲೋ ಮಾಡ್ತಿರ್ಬೋದು.
ಕೆಲವರು ತುಂಬ ಚೆನ್ನಾಗಿ ನಿಮಗೆ ಇದು ಸ್ಫೂರ್ತಿದಾಯಕ ಆಗೋ ಥರ ಮಾತುಗಳನ್ನೂ ಆಡ್ತಾರೆ. ಯೂಟ್ಯೂಬಲ್ಲಿರ್ಬೋದು, ಇನ್ನೆಲ್ಲ ಯಾವುದಾದ್ರೂ ವೀಡಿಯೋಸ್ ಸಿಕ್ಕುತ್ತೆ, ಅದನ್ನು ಕೇಳಿಸ್ಕೋಬಹುದು ನೀವು. ಹೀಗೆ ನಾವು ದಿನಾಲೂ ಏನಾದರೂ ಒಂದು, ಈಗ ನಾವು ಊಟ ತಿಂಡಿ ಮಾಡ್ತೀವಲ್ಲ, ಬೆಳಗ್ಗೆ ಎದ್ದ ಕೂಡಲೇ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡ್ತೀವಲ್ಲ, ಹಾಗೆ 3 ಹೊತ್ತು ಹೇಗೆ ಊಟ ಮಾಡ್ತೀವೋ ಹಾಗೆ ಕೆಲವರು ನೀವು ಕಾಫಿ ಕುಡಿಯೋ ಇದೂ ಇರುತ್ತೆ, ಹ್ಯಾಬಿಟ್ ಇರುತ್ತೆ. ನಮಗೆ ಎನರ್ಜಿ ಬೇಕು ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಕಾಫಿ ಕುಡ್ತಿಲ್ಲ. ಹಾಗೆಯೇ ಇದನ್ನು ಒಂದು ಅದು ರೂಟೀನಲ್ಲಿ ಇದು ಊಟ ತಿಂಡಿ ಮಾಡೋ ಥರನೇ ಅಂತ ಒಂದನ್ನು ನಿಮ್ಮ ಮೆನ್ಯೂನಲ್ಲಿ ಆ್ಯಡ್ ಮಾಡ್ಕೊಂಬಿಡಿ, ಅದನ್ನು ಸೇರಿಸ್ಕೊಂಬಿಡಿ. ಏನಂತ ಹೇಳಿದ್ರೆ, ಡೈಲಿ ನಾನು ದಿನಾಲೂ ನನ್ನ 10ರಿಂದ 15 ನಿಮಿಷ ನನಗೋಸ್ಕರ, ನನ್ನ ಸೆಲ್ಫ್ ಡೆವಲಪ್ಮೆಂಟ್ಗೆ, ನನಗೆ ಏನಾದರೂ ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕವನ್ನು ನನ್ನಲ್ಲಿ ನಾನು ಬೆಳೆಸ್ಕೊಳ್ಳೋಕ್ಕೆ 10ರಿಂದ 15 ನಿಮಿಷ ನಾನು ಮೀಸಲಾಗಿರ್ತೀನಿ ಅಂತ ಹೇಳಿ, ನಮಗೋಸ್ಕರ ನಾವು 10ರಿಂದ 15 ನಿಮಿಷ ಈ ರೀತಿ ಎಲ್ಲ ಮಾಡಿ. ಇದು ಜಸ್ಟ್ ನಾನು ಕೆಲವೊಂದು ಉದಾಹರಣೆಗಳನ್ನ ಹೇಳಿದ್ದೀನಿ, ಇನ್ನೂ ಬೇಕಾದಷ್ಟು ಇರಬಹುದು. ಯಾವುದಾದ್ರೂ ಒಂದು ವಿಧದಲ್ಲಿ ನಿಮ್ಮಲ್ಲಿ ನೀವು ಸಕಾರಾತ್ಮಕ ಶಕ್ತಿ ಅಥವಾ ಪಾಸಿಟಿವಿಟಿನ ಖಂಡಿತ ಬೆಳೆಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸೊ ಇದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಅದು ಒಂದು ಜೀವನ ಮಾಡೋದಕ್ಕೊಂದು ಸ್ಫೂರ್ತಿ ಸಿಕ್ಕುತ್ತೆ. ಅದು ಖಂಡಿತ ನೀವು ಮಾಡಲೇಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಇವತ್ತಿಂದು ಎಪಿಸೋಡ್ ಹೀಗಿದೆ. ಸೊ ಇಲ್ಲಿಗೆ ಮುಗಿಸ್ತೀನಿ. ನಾನು ಮತ್ತೆ ಮುಂದಿನ ಬುಧವಾರ ಹೀಗೆ ಯಾವುದಾದ್ರೂ ಒಂದು ಈ ಥರ ಮೋಟಿವೇಶ್ನಲ್ ಆಗಿ, ಇನ್ಸ್ಪಿರೇಷ್ನಲ್ ಆಗಿರೋ ಒಂದು ಎಪಿಸೋಡ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನೀವು ಹಾಗೆಯೇ ಪಾಸಿಟಿವಿಟಿ ಬೆಳೆಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾಯಿರಿ. ಬಿ ಪಾಸಿಟಿವ್, ಸಕಾರಾತ್ಮಕವಾಗಿ ಇರಿ. ಹಾಗೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.